ಹಾಯ್ ರೀ, ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೊಂದು ಸ್ವಲ್ಪ ಬೇಗ ಎದ್ದಿದ್ನಿ. ಯಾಕಂದರೆ ರಥಸಪ್ತಮಿ ಇರೋದ್ರಿಂದ ಅಂಗಳ ಬಾಗಿಲ ಎಲ್ಲ ಸ್ವಚ್ಛ ಮಾಡಿ ಮನೆಯೆಲ್ಲ ತೊಳ್ಕೊಂಡು ಆಮೇಲೆ ಪೂಜೆ ಮಾಡಬೇಕಾಗಿತ್ತು. ನಾನು ಬೇಗ ಎದ್ದಿದ್ದೀನಿ ರೀ. ಈಗ ಸೂರ್ಯದೇವರಿಗೆ ಅರ್ಘ್ಯ ಬಿಡಾಕತ್ತಂದ್ರಿ. ಒಂದು ಚಟಿಗೆ ಒಳಗೆ ನೀರು ಹಾಕೊಂಡೀನಿ ರೀ. ಆಮೇಲೆ ಆ ಚಟಿಗೆ ಒಳಗೆ ಒಂದಿಷ್ಟು ಅರಿಶಿನ ಹಾಕ್ಕೋಬೇಕು ರೀ. ಆಮೇಲೆ ಒಂದು ಸ್ವಲ್ಪ ಕುಂಕುಮ ಹಾಕ್ಕೋಬೇಕು. ಆಮೇಲೆ ಒಂದು ಚಿಟಿಕೆ ಅಷ್ಟು ಬೆಲ್ಲ ಹಾಕ್ಕೋಬೇಕು ರೀ. ಬೆಲ್ಲ ಹಾಕಿದ ಮೇಲೆ ಒಂದು ಅಕ್ಷತೆ ಹಾಕ್ಬೇಕು ರೀ. ಅಕ್ಷತೆ ಹಾಕಬೇಕು. ಸೂರ್ಯದೇವರಿಗೆ ಅರ್ಘ್ಯ ಬಿಡೋದ್ರಿಂದ ನಮ್ಮದು ಏನಾರ ಮನಸ್ಸಿನೊಳಗೆ ಇತ್ತಲ್ರಿ ಆ ಕೆಲಸ ಆಗ್ತೈತಿ, ಅಥವಾ ಅರ್ಧಕ್ಕೆ ನಿಂತಿರೋ ಕೆಲಸ ಆಗ್ತೈತಿ ಅಂತಾರೆ. ಅದಕ್ಕಾಗಿ ನಾನು ರೆಡಿ ಮಾಡ್ಕೊಂಡೀನಿ. ಮತ್ತು ಸೂರ್ಯದೇವರಿಗೆ ಗೋಧಿ ಹಿಟ್ಟಿನೊಳಗೆ ದೀಪ ಹಚ್ಚೋದ್ರಿಂದ ಭಾಳ ಶ್ರೇಷ್ಠವಾಗಿರ್ತೈತಿ. ಆದ್ದರಿಂದ ನಾನು ಗೋಧಿ ಹಿಟ್ಟಿನಿಂದ ದೀಪ ಮಾಡ್ಕೊಳತ್ತೀನಿ. ಸೂರ್ಯದೇವರಿಗೆ ಯಾವುದೇ ಗೋಧಿದ ಪದಾರ್ಥ ಅಥವಾ ನೈವೇದ್ಯ ಮಾಡೋದ್ರಿಂದ ಭಾಳ ಇಷ್ಟ ಆಗ್ತೈತಿ. ಆದ್ದರಿಂದ ಇವತ್ತು ಗೋಧಿಯನ್ನು ನೈವೇದ್ಯ ಮಾಡಿಕಿಸಿಂದ ರಥಸಪ್ತಮಿಗೆ ಪೂಜೆ ಮಾಡ್ತಾರೆ ರೀ. ಇದು ಗೋಧಿ ಹಿಟ್ಟೆಲ್ಲ ನಾದ್ಕಿಸಿಂದ ಒಂದು 5 ನಿಮಿಷ ಮೆತ್ತಗಾಗಕ್ಕೆ ಬಿಡ್ಬೇಕು ರೀ. ಆಮೇಲೆ ಒಂದು 5 ನಿಮಿಷ ಆಗಿಂದ ಆ ಹಿಟ್ಟು ತೊಗೊಂಡ್ಕಿಸಿಂದ ದೀಪದ ಆಕಾರ ಮಾಡ್ಬೇಕು ರೀ. ನಂದು ಒಂದು ಸ್ವಲ್ಪ ಹಿಟ್ಟು ಭಾಳ ತೆಳ್ಳಗಾಯಿತು, ಅದಕ್ಕಾಗಿ ನಾನು ಬಟ್ಲೊಳಗೆ ಇಟ್ಕೊಂಡು ದೀಪ ಹಚ್ಚಾಕತ್ತಿದ್ದೀನಿ. ನೀವು ಒಂದು ಸ್ವಲ್ಪ ಗಟ್ಟಿ ನಾದ್ಕೊಂಡು ಇಟ್ಕೊಂಡ್ರಿ ಅಂದರೆ ದೀಪ ಬಟ್ಲೊಳಗೆ ಇಟ್ಕೊಡ್ಲಿಕ್ಕಂದ್ರೂ ದೀಪ ಆಗ್ತೈತ್ರಿ. ಆಮೇಲೆ ಹಿಂಗೆ 4 ಕಡೆನೂ ಒಂದು ಸ್ವಲ್ಪ ದೀಪದ ಆಕಾರ ಮಾಡ್ಕೊರಿ. ಆಮೇಲೆ 11 ಎಂಕಿ ಎಲೆ ತೊಗೋಬೇಕು ರೀ. ಆಮೇಲೆ ಒಂದೊಂದು ಎಂಕಿ ಎಲೆಗೂ ಹಿಂಗೆ ಅರಿಶಿನ ಕುಂಕುಮ ಹಚ್ಕಿಸಿಂದ ಪೂಜೆ ಮಾಡ್ಕೊಳ್ಬೇಕು. ಇದೇ ರೀತಿ 11 ಎಲೆಗೂ ಪೂಜೆ ಮಾಡ್ಕೊಂಡು ಒಂದು ತೊಟ್ಟೆಯೊಳಗೆ ರೌಡಂಗೆ ಅಲಂಕಾರ ಮಾಡ್ಕೋಬೇಕು ರೀ. ಅದ್ರ ಮೇಲೆ ನಾವು ದೀಪ ಇಟ್ಕಿಸಿಂದ ದೀಪ ಹಚ್ಚಬೇಕಾಗಿರ್ತೈತಿ. ನಾ ಹಿಂಗೆ ಎಲ್ಲ ಎಲೆಗಳಿಗೂ ಅರಿಶಿನ ಕುಂಕುಮ ಹಚ್ಚಿ 11 ಎಲೆ ರೆಡಿ ಮಾಡ್ಕೊತೀನಿ. ಆಮೇಲೆ 7 ಬತ್ತಿ ಹಾಕ್ಬೇಕು ರೀ. ನಾನು ಒಂದು ಸ್ವಲ್ಪ ಕುಂಕುಮ ಹಚ್ಕೊಂಡು ಕಿಸಿಂದ ಎಲ್ಲ ಬತ್ತಿಗಳ್ನು ರೆಡಿ ಮಾಡ್ಕೊಳತ್ತೀನಿ ರೀ. ಯಾಕಂದರೆ ಇವತ್ತು ರೆಡ್ ಕಲರ್ದಿಂದ ದೀಪ ಹಚ್ಬೇಕಂತ ರೀ. ರೋಸ್ ವಾಟರ್ ಇತ್ತಂದ್ರೆ ರೋಸ್ ವಾಟರ್ ಒಳಗೆ ಬತ್ತಿ ಮಾಡ್ಕೊಂಡು ಕಿಸಿಂದ ಆಮೇಲೆ ಅವತ್ತನ್ನು ಒಣಗಿಸಿಕಿಸಿಂದ ದೀಪ ಹಚ್ಬೋದು. ನನಗೆ ನೀನು ಅಷ್ಟೊಂದು ಟೈಮ್ ಏನು ಇರೋಕೆ ಹೇಳ್ರಿ. ಅದಕ್ಕಾಗಿ ನಾನು ಇವತ್ತು ಎಷ್ಟಾಗತ್ತೆ ಅಷ್ಟು ರೆಡಿ ಮಾಡ್ಕೊಳತ್ತೀನಿ. ಆಮೇಲೆ ದೀಪಕ್ಕೆ ಸುತ್ತೆಲ್ಲ 8 ಕಡೆ ಕುಂಕುಮ ಅರಿಶಿನ ಹಚ್ಚಿ ಪೂಜೆ ಮಾಡ್ಕೋಬೇಕು ರೀ. ಇದೆಲ್ಲ ರೆಡಿ ಮಾಡ್ಕೊಂಡ್ಕಿಸಿಂದ ನಾವು ಮನೆ ಹೊರಗೆ ಇದು ದೀಪ ಹಚ್ಬೇಕಾಗತ್ತೆ ರೀ. ಈ ದೀಪ ಮನೆ ಒಳಗೆ ಹಚ್ಚಬಾರ್ದು. ಅದಕ್ಕಾಗಿ ಇನ್ನೊಂದು ಸರಿ ಬಾಗಿಲ ಎಲ್ಲ ಪೂಜೆ ಮಾಡ್ಕೊಳ್ತೀನಿ ರೀ. ಬಾಗಿಲಿಗೆ ಹಿಂಗೆ ಏನಾರ ವಿಶೇಷ ದಿನಗಳ ದಿನ ಅರಿಶಿಣದಿಂದ ಸ್ವಸ್ತಿಕ ಮತ್ತು ಓಂ ಬರೆಯೋದ್ರಿಂದ ದುಷ್ಟಶಕ್ತಿಗಳು ಯಾವುವು ಮನೆ ಒಳಗೆ ಬರಂಗಿಲ್ಲ ರೀ. ಅಂದ ಮನೆಗೂ ಶ್ರೇಯಸ್ ರೀ. ಆದ್ದರಿಂದ ಮೊದಲ ಬಾಗಿಲ ಮತ್ತು ಹೊರಸಲ ಪೂಜೆ ಮಾಡ್ಕೊಂಡು ಆಮೇಲೆ ರಥದ ರಂಗೋಲಿ ಹಾಕ್ತೀನಿ. ಇದೇ ಟೈಪ್ ಅಂತಂದು ಏನು ಹಾಕಬೇಕಾಗಿಲ್ಲ ರೀ. ರಥದ ರಂಗೋಲಿ ನಿಮಗೆ ಯಾವ ಥರ ಬರ್ತೈತೆ ಅಲ್ರಿ ಆ ಥರ ಹಾಕಬೇಕು. ನನಗೆ ಇದು ಈಜಿ ಅನಿಸಿತು. ಈ ಥರ ರಥದ ರಂಗೋಲಿ ಹಾಕಿಕಿಸಿಂದ ಆಮೇಲೆ ಇದ್ರ ಮೇಲೆ ದೀಪ ಹಚ್ಬೇಕು ರೀ. ವರ್ಷಿಲ್ಗೂ ಕುಂಕುಮ ಅರಿಶಿನ ಹಚ್ಚಿ ರಂಗೋಲಿ ಹಾಕಿ ಆಮೇಲೆ ದೀಪ ಹಚ್ಕೋತೀನಿ. ಹಿಂಗೆ ನೋಡಿರಿ, ಸೂರ್ಯೋದಯದ ಟೈಮಿಗೆ ಸೂರ್ಯೋದಯ ಆಗೋ ದಿಕ್ಕಿನ ಕಡೆಗೆ ಮುಖ ಮಾಡಿಕಿಸಿಂದ ದೀಪ ಹಚ್ಬೇಕಾಗ್ತೈತಿ. ಮೊದಲೇ ಎಂಕಿ ಎಲೆ ಹಾಕಿದ್ದ ತಾಟ ಇಟ್ಕೊಂಡು ಕಿಸಿಂದ ಅದರ ಮೇಲೆ ಇದು ಗೋಧಿ ಹಾಕ್ಕೋಬೇಕು ರೀ. ಇವು ಗೋಧಿ ಏನು ಮಾಡ್ಬೇಕಂದ್ರೆ ಗೋಧಿ ಮತ್ತು ದೀಪ ಎಲ್ಲ ನೋಡ್ರಿ ನೀರು ಹರಿಯೋ ಜಾಗಕ್ಕೆ ಬಿಡಬೇಕು. ಇಲ್ಲ ಯಾರು ತುಳಿದೇ ಇರೋ ಜಾಗದಲ್ಲಿ ಹಾಕಿ ಬರ್ಬೇಕು ರೀ. ಇರ್ಲಿಕ್ಕಂದ್ರೆ ನಿಮ್ಮ ಮನೆಯೊಳಗೆ ಪಕ್ಷಿ ಪ್ರಾಣಿ ಏನರ ಇತ್ತಂದ್ರೆ ಅವತ್ತಕ್ಕೆ ಹಾಕಿದ್ರೂ ನಡಿತೈತ್ರಿ. ಹಿಂಗೆ ಎಲ್ಲನೂ ರೆಡಿ ಮಾಡ್ಕೊಂಡು ಕಿಸಿಂದ ಇದು ದೀಪ ಎಳ್ಳೆಣ್ಣೆಯಿಂದ ಹಚ್ಚಿರ ಭಾಳ ಶ್ರೇಯಸ್ ರೀ. ಎಳ್ಳೆಣ್ಣೆ ಇರ್ಲಿಕ್ಕಂದ್ರೆ ತುಪ್ಪ ಅಥವಾ ನಮ್ಮ ನಾರ್ಮಲಿ ದೀಪದ ಎಣ್ಣೆಯಿಂದನೂ ಹಚ್ಚಿರ ನಡ್ತೈತ್ರಿ. ನಾ ಈಗ ಎಲ್ಲ ದೀಪ ಹಚ್ಕಿಸಿಂದ ಗಂಟೆ ಧೂಪಾರ್ತಿ ಉದ್ಬತ್ತಿ ನಮ್ಮಲ್ಲಿ ಏನು ಇರ್ತೈತೆ ಅಲ್ರಿ ಅದರಿಂದ ದೇವ್ರ ಪೂಜೆ ಮಾಡ್ಬೇಕು ರೀ. ಮತ್ತೊಂದು ಸ್ವಲ್ಪ ನೈವೇದ್ಯ ತೋರಿಸ್ಬೇಕು. ನಾನು ಕಪ್ರ ಉದ್ಬತ್ತಿ ಎಲ್ಲ ಮಾಡ್ಕಿಸಿಂದ ನೈವೇದ್ಯ ತೋರಿಸಿ ಈಗ ಸೂರ್ಯದೇವರಿಗೆ ಅರ್ಘ್ಯ ಬಿಡ್ಬೇಕಂತಂದು ಸೂರ್ಯದೇವರಿಗೆ ಅರ್ಘ್ಯ ಬಿಡತ್ತೀನಿ ರೀ. ಸೂರ್ಯದೇವರಿಗೆ ಅರ್ಘ್ಯ ಬಿಡಬೇಕಂದ್ರೆ ಯಾರೂ ತುಳಿಲ್ದ ಜಾಗದಲ್ಲಿ ನೀರು ಹಾಕಬೇಕು ರೀ. ಮತ್ತು ಒಂದು ಗಿಡಕ್ಕೆ ಹಾಕಿದ್ರೂ ನಡಿತೈತಿ. ಮತ್ತು ಸೂರ್ಯನ ಕಡೆ ದಿಕ್ಕು ಮಾಡ್ಕಿಸಿಂದನ ನಿಮ್ಮ ಮನುಷ್ಯನೊಳಗೆ ಯಾವುದೇ ಕೆಲಸ ಆಗಬೇಕಾಗಿತ್ತಂದ್ರೆ ಅಥವಾ ಅರ್ಥ ನಿಂತದ ಕೆಲಸನ ಪೂರ್ಣ ಆಗಲೈತಂದು ಕೇಳ್ಕೊಬೇಕು ರೀ. ದೀಪ ಹಚ್ಚಿಂದ ಈ ಥರ ದೀಪ ಕಾಣ್ತು. ಆಮೇಲೆ ಒಳಗೆ ಬಂದ್ಕಿಸಿಂದ ದೇವ್ರ ಪೂಜೆ ಎಲ್ಲ ಮಾಡ್ಕಿಸಿಂದ ಇವತ್ತು ಹಾಲು ಉಕ್ಕಿಸಿದ್ರೆ ಮನೆಗೆ ಚಲೋ ಆಗ್ತದೆ ರೀ. ಆದ್ದರಿಂದ ಗ್ಯಾಸ್ ಎಲ್ಲ ಪೂಜೆ ಮಾಡ್ಕೊಂಡು ಕಿಸಿಂದ ಹಾಲು ಉಕ್ಕಿಸ್ಬೇಕಂದ್ರಿ. ನಾರ್ಮಲಿ ದಿನ 2 ಅರಿಶಿನ ಕುಂಕುಮ ಹಚ್ಕಿಸಿಂದ ಪೂಜೆ ಮಾಡ್ತೀನಿ. ಹಬ್ಬ ಐತಲ್ರಿ ಇವತ್ತು ಏನಾರು ಹಿಂಗೆ ಸ್ಪೆಷಲ್ ಇತ್ತಂದ್ರೆ ಅಷ್ಟು ಎಲ್ಲ ಕಡೆನೂ ಗ್ಯಾಸ್ ಪೂಜೆ ಮಾಡ್ಕಿಸಿಂದ ಆಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ರೀ. ಈಗ ಹಾಲು ಇಟ್ಕಿಸಿಂದ ಹಾಲು ಉಕ್ಕಿಸಿ ಆಮೇಲೆ ಅಡುಗೆ ಮಾಡ್ಬೇಕಂತಂದು ದಿನಾಲೂ ನಾವು ಫಸ್ಟಿಗೆ ಹಾಲು ಅಥವಾ ನೀರು ಕಾಯಿಸಿ ಅಡುಗೆ ಮಾಡೋದ್ರಿಂದ ಒಳ್ಳೆಯದಂತ ನಾನು ಮೊದಲು ದಿನಾಲೂ ಹಾಲು ಉಕ್ಕಿಸ್ತೀನಿ ರೀ. ನೀವು ಈ ಟ್ರಿಕ್ಕ ಟ್ರೈ ಮಾಡಿರಿ. ಇದೆಲ್ಲ ಮನೆಯಿಂದ ಕೆಲಸ ಮುಗಿಸಿ ಪಾರ್ಲರ್ ಕಡೆ ಬನ್ರಿ. ಒಂದು ಸ್ವಲ್ಪ ಜ್ಯುವೆಲ್ರಿ ರೆಡಿ ಮಾಡ್ಕೊಳ್ಳೋದಿತ್ತು. ಈ ರೀತಿ ಇಯರಿಂಗ್ಸ್ ರೆಡಿ ಮಾಡ್ಕೊಂಡೀನಿ ಮತ್ತು ಚೈನು ರೆಡಿ ಮಾಡ್ಕೊಳ್ಳೋದಿತ್ತು ರೀ. ಇವತ್ತು ನಾನು ಸಾಡಿ ಮ್ಯಾಚಿಂಗ್ ಆಕೈತಂದ್ರೆ ಇದು ಇಯರಿಂಗ್ಸ ಮತ್ತು ಚೈನನ್ನು ರೆಡಿ ಮಾಡ್ಕೊಂಡೀನಿ. ಸಣ್ಣಗಿರ್ತಾಗಿಂದೂ ಹಿಂಗಾರಿ ಏನು ಬೇಕು ಅನ್ನಿಸ್ತಿದೆಯಲ್ಲ ಅದು ಬೇಕಾತಂದು ಇರ್ತಿತ್ತು.
ಇದು ನೋಡ್ರಿ ಇಯರಿಂಗ್ಸ ಹಿಂಗೆ ಕೆಳಗೆ ಮಾಡಿನೂ ಹಾಕೋಬೋದು ಅಥವಾ ಫ್ಲವರ್ ಮೇಲೆ ಮಾಡ್ಕಿಸಿಂದ ವೈಟ್ ಸ್ಟೋನ ಕೆಳಗೆ ಮಾಡಿನೂ ಹಾಕೋಬೋದು. ಈಗ ನಾನು ರೆಡಿ ಮಾಡಿದ್ರು ಇಯರಿಂಗ್ಸ್ ಅದಾವೆ ರೀ. ನಾ ಇಯರಿಂಗ್ಸ ಮತ್ತು ಇನ್ವಿಜಿಬಲ್ ಚೈನ ಹ್ಯಾಂಡ್ಮೇಡ್ ಕ್ಲಿಪ್ಸ ಎಲ್ಲನೂ ರೆಡಿ ಮಾಡ್ತೀನಿ. ನಿಮ್ಗೆ ಏನಾರ ಬೇಕಾದ್ರೂ ಹೇಳ್ರಿ ಅಥವಾ ಹೆಂಗೆ ರೆಡಿ ಮಾಡೋದಂತ ವಿಡಿಯೋ ಬೇಕಾದ್ರೂ ಕೇಳಿರಿ, ನಾ ತೋರಿಸ್ಕೊಡ್ತೀನಿ. ಇದು ನೋಡ್ರಿ ಇನ್ವಿಜಿಬಲ್ ಚೈನ್ ರೆಡಿ ಮಾಡ್ಕೊಳಕತ್ತಿದ್ದೀನಿ. ಇವತ್ತು ಬೇಕಾಗೈತಿ ಮತ್ತು ನಾ ಇವತ್ತು ಕೂತು ರೆಡಿ ಮಾಡ್ಕೊಳ್ತೀನಿ. ಈ ಟೈಮ್ 12 ಆಗೈತಿ. ನಾವು 1 ಗಂಟೆಗೆ ಫಂಕ್ಷನ್ಗೆ ಹೋಗೋರದೇವಿ ರೀ. ಇನ್ನೂ ರೆಡಿಯಾಗಿ ಇದು ಚೈನ್ ರೆಡಿ ಮಾಡ್ಕೊಂಡು ಆಮೇಲೆ ಹೋಗಬೇಕು. ನಂದು ಯಾವಾಗ ಭೀ ಹಿಂಗೆ ಇರ್ತೈತಿ ರೀ, ಯಾವಾಗ ಹೋಗ್ಬೇಕಲ್ರಿ ಆವಾಗ ಎಲ್ಲ ರೆಡಿ ಮಾಡ್ಕೊತೀನಿ. ಯಾವ್ದು ಭೀ ಅಡ್ವಾನ್ಸ್ ಕೆಲಸ ಇರೋಂಗಿಲ್ಲ ನಂದು. ಮತ್ತು ಇವತ್ತು ಅಂಥದ್ರಾಗ ಸಂಡೇ ಬೇರೆ ಐತಿ. ಸಂಡೇ ಕಸ್ಟಮರ್ನೂ ಜಾಸ್ತಿ ಇರ್ತಾರೋ ಹಂಗಂತ ಗೊತ್ತಿದ್ದೂ ನನಗೆ ಇದು ಚೈನ್ ಬೇಕಾಗಿತ್ತು, ಮಾಡ್ಕೊಳಕತ್ತಿದ್ದೀನಿ. ಕಸ್ಟಮರ್ನು ಮಾಡ್ಕೊತ ಇದು ಚೈನ್ನು ಹಂಗೆ ರೆಡಿ ಮಾಡ್ಕೊಂಡ್ರಿ. ಇದಾದಮೇಲೆ ಬೇಗ ರೆಡಿ ಆಗಬೇಕು ರೀ. ಓಪ್ನಿಂಗ್ ಟೈಮ್ ಆಗಿತ್ತು, ಆಗಲೇ 1 ಗಂಟೆ ಆಗಿತ್ತು ರೀ. ಇವತ್ತು ಕಸ್ಟಮರ್ನು ಹಂಗೆ ಬರಾಕತ್ತಿದ್ರು, ನಂಗೂ ರೆಡಿ ಆಗಕ್ಕೂ ಲೇಟ್ ಆಯಿತು. ಮತ್ತು ಇದೊಂದು ಸ್ವಲ್ಪ ಕೆಲಸ ಐತಲ್ರಿ, ನಾನು ಒಂದು ಸ್ವಲ್ಪ ಲೇಟ್ ಆಯಿತು. ಇವ್ರು ಹೊರಗೆ ಬಂದು ನಿಂತಿದ್ದಾರೆ ಕರೆಯೋಕೆ. ಬೇಗ ರೆಡಿ ಆಕಿಸಿಂದ ಮನೆ ಓಪ್ನಿಂಗ್ ಹೋಗತ್ತೀವಿ ರೀ. ಫೈನಲ್ ಲುಕ್ಕ ಹೆಂಗೆ ರೆಡಿಯಾಗಿದ್ದೀನಿ ರೀ. ಮತ್ತು ಇದು ಚೈನ ಮತ್ತು ಇಯರಿಂಗ್ಸ ಹೆಂಗೆ ಕಾಣಕತ್ತಿದ್ದು ಅಂತ ಹೇಳ್ರಿ. ಆಮೇಲೆ ಮನೆ ಓಪ್ನಿಂಗ್ ಬಂದೇವ್ರಿ. ಇಲ್ಲೆಲ್ಲ ಪೂಜೆ ಎಲ್ಲ ನೋಡ್ಕಿಸಿಂದ ಆಮೇಲೆ ಮತ್ತು ಬೇಗ ಪಾರ್ಲರ್ಗೆ ಬಂದೇವ್ರಿ. ಇವತ್ತು ಸಂಡೇ ಇತ್ತು, ನನ್ನ ಕಸ್ಟಮರ್ ಭಾಳ ಇರ್ತಾವೆ, ಅದಕ್ಕೆ ಸಂಬಂಧ ಬೇಗಂತ ಬಂದೇವ್ರಿ ಪಾರ್ಲರ್ದೊಳಗೆ ಹೇರ್ ಕಟ್ಟಿಂಗ ಎಲ್ಲ ಕಸ್ಟಮರ್ ಇದ್ದರು ರೀ. ಮತ್ತು ಇನ್ಸ್ಟಾ ID ನೋಡ್ಕಿಸಿಂದ ರಾಯಬಾಗದಿಂದ ಎಲ್ಲ ಬಂದಿದ್ದರು ರೀ ಕಸ್ಟಮರ್. ಅವರಿಗೆ ಸ್ಟೆಪ್ ಕಟ್ಟಿದ್ದು, ಅವ್ರು ಸ್ಟೆಪ್ ಕಟ್ ಎಲ್ಲ ಮಾಡ್ಕಿಸಿಂದ ಮನೆಗೆ ಹೋಗೋದ್ರೊಳಗೆ ಲೇಟ್ ಆಯ್ತು ರೀ. ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸತ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.